ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಖಾಡಕ್ಕೆ ಹೊಸ ಮುಖ ಎಂಟ್ರಿ. ಕಾಂಗ್ರೆಸ್ನಿಂದ ಜಿಗಿದು ಕಮಲ ಪಕ್ಷ ಸೇರ್ತಾರ ಶಿವಶಂಕರ್ ರೆಡ್ಡಿ. ಈ ರೀತಿಯ ಒಂದು ಮಾಹಿತಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಗಳಾಗಿದ್ರು ಶಿವಶಂಕರ್ ರೆಡ್ಡಿ ಅವರು. ಡೆಪ್ಯೂಟಿ ಸ್ಪೀಕರ್ ಕೂಡ ಆಗಿದ್ರು ಇವರು. ಒಂದು ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳಾಗಿ ಈ ರಕ್ಷಾರಾಮಯ್ಯ ಮತ್ತೆ ವೀರಪ್ಪ ಮೊಯ್ಲಿ ಇಬ್ಬರ ಫೈಟ್ ನಡುವೆ ನನಗೆ ಟಿಕೆಟ್ ಸಿಗುವುದು ಬಹುತೇಕ ಡೌಟ್ ಎಂದು ತಿಳಿದು ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ರಕ್ಷಾರಾಮಯ್ಯ ಅವರು ನನಗೆ ಟಿಕೆಟ್ ಕೊಡಬೇಕು ಅಂತ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪಾಳ್ಯದ ವೀರಪ್ಪ ಮೊಯ್ಲಿ ಅವರು ಕೂಡ ನನಗೆ ಟಿಕೆಟ್ ಕೊಡಬೇಕು ಅಂತ. ಈ ಒಂದು ಇಬ್ಬರ ಫೈಟ್ನ ನಡುವೆ ಶಿವಶಂಕರ್ ರೆಡ್ಡಿ ಅವರು ಕಡ್ಡಾಯವಾಗಿ ನನಗೆ ಟಿಕೆಟ್ ಸಿಗೋಲ್ಲ ಅಂತ ಗೊತ್ತಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಏನು ಈಗಾಗಲೇ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗಿದ್ದಾರೆ. ಅವರು ದಿನಾಂಕವನ್ನ ನಿಗದಿಗೊಳಿಸಿದ ನಂತರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮಾಹಿತಿ ಕೂಡ ಲಭಿಸ್ತಾ ಇದೆ. ಈಗ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಹೇಳಿ, ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಬರ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ? ಹೌದು ಅಭಿಷೇಕ್, ಈಗಾಗಲೇ ಲೋಕಸಭೆ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇರತಕ್ಕಂಥದ್ದು. ಕಾಂಗ್ರೆಸ್ನಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿರ್ತಕ್ಕಂಥದ್ದು. ಈಗಾಗಲೇ ರಕ್ಷಾರಾಮಯ್ಯ ಅವರು ಆಗಿರ್ಬೋದು, ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂತಹ ವೀರಪ್ಪ ಮೊಯ್ಲಿ ಅವರು ಕೂಡ ಟಿಕೆಟ್ಗೋಸ್ಕರ ಬಹಳ ದೊಡ್ಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರಮುಖವಾಗಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರು ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ವಿಷಯಕ್ಕೆ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಜೊತೆಗೆ ಒಂದು ಪ್ರಬಲವಾದ ಹಿಡಿತವನ್ನು ವೀರಪ್ಪ ಮೊಯ್ಲಿ ಅವರು ಕೇಂದ್ರದಲ್ಲಿ ಹೊಂದಿರತಕ್ಕಂಥದ್ದು. ಈ ಇಬ್ಬರ ನಡುವೆ ಶಿವಶಂಕರ್ ರೆಡ್ಡಿ ಅವರಿಗೆ ಎಲ್ಲೊಂದು ಕಡೆ ಟಿಕೆಟ್ ಸಿಗಲ್ಲ ಅನ್ನೋ ಅನುಮಾನಗಳು ವ್ಯಕ್ತವಾದ ಬೆನ್ನಲ್ಲೇ BJP ಕೂಡ ಸೂಕ್ತ ಅಭ್ಯರ್ಥಿಗಳಿಗೋಸ್ಕರ ಹುಡುಕಾಟವನ್ನು ನಡೆಸಿತ್ತು. ಆನಂತರ ಶಿವಶಂಕರ್ ರೆಡ್ಡಿ ಅವರು ಎಲ್ಲ ಒಂದು ಕಡೆ BJP ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ. ಅವರು ಕೂಡ ದೆಹಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಹೋಗಿ BJP ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. BJPಯು ಕೂಡ ಸೂಕ್ತ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅಭಿಷೇಕ್, ಅಂದರೆ ಈಗ BJPಯಲ್ಲಿ ಸದ್ಯ ಅಲೋಕ್ ವಿಶ್ವನಾಥ್ ಅವರು ಒಂದು ಕಡೆ, ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಕಡೆ, ಇಬ್ಬರು ಕೂಡ ಒಂದು ದೊಡ್ಡ ಮಟ್ಟದ ಫೈಟ್ ನಡೆಸ್ತಾ ಇದ್ದಾರೆ. ನನಗೆ ಟಿಕೆಟ್, ನಾನೇ ಈ ಸರಿ ಡೆಫಿನೆಟ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ. ಅಲೋಕ್ ವಿಶ್ವನಾಥ್ ಅವರು ಈಗಾಗಲೇ ಒಂದಷ್ಟು ಸಂಘಟನೆಗಳಿಗೂ ಕೂಡ ಮುಂದಾಗಿರ್ತಕ್ಕಂಥದ್ದು, ಈಗಾಗಲೇ 2-3 ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ನಡುವೆ ಹೊಸದಾಗಿ ಬಂದಿರತಕ್ಕಂಥ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ಕೊಡೋದು ಸಾಧ್ಯನಾ? ಹೌದು ಅಭಿಷೇಕ್, ಈಗಾಗಲೇ BJP ಹೇಳಿಕೊಂಡಿದೆ 28ಕ್ಕೂ 28 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ BJP ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇರತಕ್ಕಂಥವ್ರಿಗೆ ಗಾಳವನ್ನು ಹಾಕುವಂಥ ಪ್ರಯತ್ನವನ್ನು BJP ಮಾಡ್ತಾ ಇರ್ತಕ್ಕಂಥದ್ದು. ಆಪರೇಷನ್ ಕಮಲದ ಮೂಲಕ ಅವರನ್ನು ಪಕ್ಷದ ಒಳಗಡೆ ಕರ್ಕೊಂಡು ಅನಂತರ ಚುನಾವಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ BJP ಕೈ ಹಾಕಿದೆ ಅಭಿಷೇಕ್. ಅದು ಅಲ್ಲದೆ ಈಗಾಗಲೇ ಅಲೋಕ್ ವಿಶ್ವನಾಥ್ ಅವರು ಬಹಳ ದೊಡ್ಡ ಸಂಘಟನೆಯನ್ನು ಮತ್ತು ಪೈಪೋಟಿಯನ್ನು ಮತ್ತು ಬೇಡಿಕೆಯನ್ನು ಕೂಡ ಟಿಕೆಟ್ಗಾಗಿ ಇಟ್ಟಿರ್ತಕ್ಕಂಥದ್ದು. ಅದು ಅಲ್ಲದೆ ಸುಧಾಕರ್ ಅವರು ಕೂಡ ನನಗೆ ಟಿಕೆಟು, ನಾನು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಇಬ್ಬರ ನಡುವೆ ಎಲ್ಲೋ ಒಂದು ಕಡೆ BJP ಹೈಕಮಾಂಡ್ ಹೊಸಬರಿಗೆ ಅವಕಾಶ ಕೊಡುತ್ತೆ, ಇಬ್ಬರಿಗೂ ಕೋಕ್ ಕೊಟ್ಟು ಹೊಸ ಮುಖಕ್ಕೆ ಅವಕಾಶ ಕೊಡುತ್ತೆ. ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಶಿವಶಂಕರ್ ರೆಡ್ಡಿ ಅವರಿಗೆ MP ಟಿಕೆಟ್ ಕೊಡುವ ಮೂಲಕ ಹೊಸ ಬದಲಾವಣೆ ಮತ್ತು ಹೊಸ ಗಾಳಿಯನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಭಿಷೇಕ್. ಅಂದರೆ ಈಗಾಗಲೇ ಮೈತ್ರಿಯಿಂದ ಒಂದಷ್ಟು ಒಳಬೇಗುದಿಗಳು ಶುರುವಾಗಿದೆ. ಒಂದೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ರು ಆಕಾಂಕ್ಷಿಗಳಿದ್ದಾಗ ಅಲ್ಲೇ ಕೂಡ ಒಂದಷ್ಟು, ಈಗ JDSಗೆ ಕೊಡೋದ BJP ಕೊಟ್ಟರೆ JDS ಅವ್ರು ಕೆಲಸ ಮಾಡಬೇಕು, JDS ಅವ್ರು ಕೊಟ್ಟರೆ BJP ಕೆಲಸ ಮಾಡಬೇಕು. ಈ ರೀತಿಯ ಒಂದು ಸಮಸ್ಯೆಗಳು BJPಯ ಒಳಾಂಗಣದಲ್ಲಿ ಈಗಾಗಲೇ ಸಮಸ್ಯೆ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥವ್ರಿಗೆ ಟಿಕೆಟ್ ಕೊಟ್ಬಿಟ್ಟು BJPಯಲ್ಲಿ ಇರ್ತಕ್ಕಂಥ ಮತ್ತು JDS ಹಾಗೂ BJP ಎರಡೂ ಪಕ್ಷದವ್ರನ್ನ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು BJP ಮಾಡಬೇಕು. ಇದು ಆಗುತ್ತಾ ಅಂತ? ಹೌದು ಅಭಿಷೇಕ್, ಈಗಾಗಲೇ ಮೈತ್ರಿಯಿಂದ ಒಂದಷ್ಟು ಗೊಂದಲಗಳು ಸಣ್ಣ ಮಟ್ಟದ ಕಾರ್ಯಕರ್ತರುಗಳಲ್ಲಿ ಉಂಟಾಗಿರ್ತಕ್ಕಂಥದ್ದು. ಇದನ್ನು ನಿಭಾಯಿಸೋದೇ ಕಷ್ಟ ಆಗಿದೆ. ಇದರ ನಡುವೆ ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಕೂಡ BJPಯಲ್ಲಿ ಕೇಳಿ ಬರ್ತಾ ಇದೆ. ಇದನ್ನು BJP ಹೈಕಮಾಂಡ್ ಯಾವ ರೀತಿ ಒಂದು ಸಮತೋಲನ ಮಾಡುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಶಿವಶಂಕರ್ ರೆಡ್ಡಿ ಅವರಿಗೆ ಈ ಬಾರಿ ಅವಕಾಶ ಕೊಡ್ತಾರೆ. ಅಲೋಕ್ ವಿಶ್ವನಾಥ್ ಅವರಿಗೆ ಮತ್ತು ಸುಧಾಕರ್ ಅವರಿಗೆ ಸಮಾಧಾನ ಹೇಳುವಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ
ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮತ್ತು ಗ್ಯಾರಂಟಿಗಳಿರೋದ್ರಿಂದ 28ಕ್ಕೂ 28 ಸ್ಥಾನಗಳನ್ನು ಗೆಲ್ಲೋದು ಒಂದು ಸ್ವಲ್ಪ ಕಷ್ಟಕರವೇ. ಹಾಗಾಗಿ ಎಲ್ಲವರನ್ನು ಸಮತೋಲನವಾಗಿ ಕರೆದುಕೊಂಡು ಹೋಗುವಂತಹ ಪ್ರಬಲವಾದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಎಲ್ಲ ಒಂದು ಕಡೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಚಿಂತನೆಯಲ್ಲಿ BJP ಇದೆ. ಅಭಿಷೇಕ್, ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಏನಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ BJP ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ. ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡುತ್ತಾ, ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡುತ್ತಾ, ಅಥವಾ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡುತ್ತಾ, ಯಾರಿಗೆ ಟಿಕೆಟ್ ಕೊಟ್ಟು ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಮತ್ತೊಂದು ಕಡೆ ನೋಡಿದರೆ ಮತದಾರರ ಆಯ್ಕೆ ಇಲ್ಲಿ ಕೊನೆಯದಾಗುತ್ತೆ. ಮತದಾರ ಪ್ರಭುಗಳು ಯಾರಿಗೆ ಮತವನ್ನು ನೀಡಿ ಈ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಅಂತ ನೋಡಬೇಕಾಗಿದೆ.